ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. DCC ಬ್ಯಾಂಕಿನಲ್ಲಿ 400 ಕೋಟಿ ರುಗಳಿಗೂ ಹೆಚ್ಚು ವ್ಯವಹಾರ ಹಿನ್ನೆಲೆ ವಿವಿಧೆಡೆ ಲೋಕಾಯುಕ್ತ ದಾಳಿ. DCC ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಳ್ಳಿ ಗೋವಿಂದಗೌಡರು DCC ಬ್ಯಾಂಕಿನಲ್ಲಿ 400 ಕೋಟಿ ರುಗಳಿಗೂ ಹೆಚ್ಚು ವ್ಯವಹಾರ ನಡೆಸಿದ್ದಾರೆ ಎಂದು ತಾಲೂಕಿನ ತಳಗವಾರ ಪ್ರತಾಪ್ ಎಂಬುವರು ನೀಡಿದ ದೂರಿನ ಮೇಲೆ ಈಗಾಗಲೇ ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದಲ್ಲದೆ ವಿಧಾನ ಪರಿಷತ್ ಸದಸ್ಯ ML ಅನಿಲ್ ಕುಮಾರ್ ಸಂಪೂರ್ಣ ತನಿಖೆಗೂ ಸಹ ಆಗ್ರಹಿಸಿದರು. ನಾಳೆ DCC ಬ್ಯಾಂಕ್ ಚುನಾವಣೆಯ ಬೆನ್ನಲ್ಲೇ ಲೋಕಾಯುಕ್ತರು ಚಿಂತಾಮಣಿ ಮತ್ತು ಕೋಲಾರದಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಕೋಲಾರದ DCC ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಳ್ಳಿ ಗೋವಿಂದಗೌಡ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿರುವ ಆರೋಪದ ಹಿನ್ನೆಲೆ ಅವರ ನಿವಾಸದ ಮೇಲೆ ಕೋಲಾರ ಲೋಕಾಯುಕ್ತ SP ಧನಂಜಯ್ ನೇತೃತ್ವದ ತಂಡ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದರೆ, ಇತ್ತ ಚಿಂತಾಮಣಿ ನಗರದ NR ಬಡಾವಣೆಯ SBI ಬ್ಯಾಂಕ್ ಬಳಿ ಇರುವ DCC ಬ್ಯಾಂಕ್ ಮೇಲೆ ಲೋಕಾಯುಕ್ತ DYSP ವೀರೇಂದ್ರ ಕುಮಾರ್ ನೇತೃತ್ವದ ಸಿಬ್ಬಂದಿ ದಾಳಿ ನಡೆಸಿ DCC ಬ್ಯಾಂಕ್ನಲ್ಲಿ ದಾಖಲೆಗಳು, ಕಂಪ್ಯೂಟರ್ಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ರೈತರಿಗೆ ಸಹಾಯಧನ, ಹಣ ದುರ್ಬಳಕೆ, ಕೃಷಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ. ಚಿಂತಾಮಣಿ ತಾಲೂಕಿನ ತಳಗವಾರ ಪ್ರತಾಪ್ ಎಂಬುವರು ನೀಡಿದ ದೂರಿನ ಮೇಲೆ ಸರ್ಕಾರ ತನಿಖೆಗೆ ಅನುಮತಿ ನೀಡಿದ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡು ಕಡತಗಳ ಪರಿಶೀಲನೆ ನಡೆಸುತ್ತಿದ್ದು ಹೆಚ್ಚಿನ ವಿವರಗಳನ್ನು ಅಧಿಕಾರಿಗಳು ಬಹಿರಂಗಪಡಿಸಬೇಕಾಗಿದೆ.